ವಿಶ್ವ ಏಡ್ಸ್ ದಿನ ಆಗಿರುವುದರಿಂದ ನಮ್ಮ ಕಾವೇರಿ ವಿದ್ಯಾಸಂಸ್ಥೆಯು ಏಡ್ಸ್ನ ನಿರೋಧಕ ಜಾಗೃತಿಯನ್ನು ಮೂಡಿಸಲು ಕಾರ್ಯವನ್ನು ಹಮ್ಮಿಕೊಳ್ಳಲು ವಹಿಸಿಕೊಂಡು ಎಲ್ಲರಲ್ಲೂ ಜಾಗೃತಿ ಮೂಡಿಸಲು ಆಲೋಚಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ಹೇಳುವುದೇನೆಂದರೆ HIV ಅನ್ನೋದು ಸಾಂಕ್ರಾಮಿಕ ರೋಗ. ಅದನ್ನು ಎಲ್ಲರಲ್ಲೂ ತಡೆಗಟ್ಟಲು ಒಗ್ಗಟ್ಟಾಗಿ ನಿಲ್ಲಬೇಕು ಮತ್ತು ಎಲ್ಲರಲ್ಲೂ ಎಚ್ಚರಿಕೆ ಅನ್ನೋದು ಮೂಡಿಸಬೇಕು ಹಾಗೂ ಯಾರನ್ನು ದೂಷಿಸಬಾರದು. ಯಾರೇ ಆಗಲಿ, ರೋಗಿಗಳೇ ಆಗಲಿ, ಅವರನ್ನು ದೂಷಿಸದೆ ಅವರಿಗೆ ಸರಿಯಾಗಿ ಚಿಕಿತ್ಸೆಯನ್ನು ನೀಡಿ ಅವರನ್ನು ಒಳ್ಳೆ ಸ್ನೇಹ ಭಾವದಿಂದ ನೋಡಿದರೆ ಎಲ್ಲರಲ್ಲೂ ಆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಶಕ್ತಿ ಎಲ್ಲವೂ ಬರುವುದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ
ಎಲ್ಲರೂ ಹೇಳುವುದೇನೆಂದರೆ ಸ್ಪ್ರೆಡ್ ಹ್ಯಾಪಿನೆಸ್ ನಾಟ್ ಏಡ್ಸ್ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು ಮೇಘನ, ನಾನು ಕಾವೇರಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಏಡ್ಸ್ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಆನೇಕಲ್ ತಾಲೂಕಿನಲ್ಲಿ ಇದನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕಾಲೇಜ್ ಕಡೆಯಿಂದ. ಏಡ್ಸ್ ಅನ್ನೋದು ಏನು ದೊಡ್ಡ ರೋಗ ಅಲ್ಲ, ಅದಕ್ಕೆ ಚಿಕಿತ್ಸೆ ಪಡ್ಕೊಂಡ್ರೆ ಅದು ವಾಸಿಯಾಗುತ್ತೆ. ಯಾವುದೇ ತಂದೆ ತಾಯಿ ಆದರೂ ಸಹ ಕಾಯಿಲೆ ಬಂದಿದೆ ಅಂತ ಮಕ್ಕಳನ್ನ ಮನೆಯಿಂದ ಹೊರಗಡೆ ಹಾಕಬಾರ್ದು. ಅವರಿಗೆ ಯಾವ ಥರದ ಚಿಕಿತ್ಸೆ ಕೊಡಿಸ್ಬೇಕು ಅದನ್ನು ಕೊಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಈ ನಾಟಕನ ಮಾಡೋದ್ರ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸಿದ್ದೀವಿ. ಏಡ್ಸ್ ದಿನಾಚರಣೆ ಅಂದರೆ ಈ ಕಾರ್ಯಕ್ರಮವನ್ನು ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಇದನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಮೊದಲೆಲ್ಲ ಏನಾಗಿತ್ತು ಅಂದರೆ ಏಡ್ಸ್ ಅಂದರೆ ವ್ಯಕ್ತಿಗಳನ್ನ ದೂರ ನಿಲ್ಲಬೇಕು, ಹತ್ತಿರ ಸೇರಿಸ್ಬಾರ್ದು ಅಂತಕ್ಕಂಥ ಒಂದು ಮನೋಭಾವನೆ ಇತ್ತು. ಆದರೆ ಏಡ್ಸ್ ಬಂದ ತಕ್ಷಣ ಅದು ಸಿರೆಂಜ್ ಆಗ್ಬೋದು ಅಥವಾ ಲೈಂಗಿಕತೆ ಆಗ್ಬೋದು ಅಥವಾ ಈ ರಕ್ತ ತೆಗೆದುಕೊಂಡು ಅದರಿಂದ ಉಂಟಾಗುವ ಇದು ಕಾಯಿಲೆ ಅಪ್ಪಿಕೊಳ್ಳೋದಾಗಲಿ, ಮತ್ತೊಂದು ನಾವು ಹಸ್ತಲಾಘವ ಮಾಡೋದಾಗಲಿ ಅಥವಾ ಅವರು ಜೊತೆಯಲ್ಲಿ ಊಟ ಮಾಡೋದಾಗಲಿ, ಈ ರೀತಿಯ ಒಂದು ಸಂಪರ್ಕಗಳನ್ನ ಹೊಂದ್ಕೊಂಡ್ರೆ ಅದು ಯಾವುದೇ ರೀತಿಯ ಒಂದು ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ಇವತ್ತು ಸಮಸ್ತ ಆನೇಕಲ್ ನಾಗರಿಕ ಬಂಧುಗಳಲ್ಲಿ ಈ ಏಡ್ಸ್ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಇಂದು ನಾವು ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಜನರಲ್ಲಿ ಜಾಗೃತಿ ಆಗಬೇಕು, ಅದರ ಬಗ್ಗೆ ನಾವೆಲ್ಲರೂ ಸುರಕ್ಷಿತವಾಗಿರಬೇಕಂತಕ್ಕಂಥದ್ದು ನಮ್ಮ ಆಶಯ. ಹೌದು, ವಿಶೇಷವಾಗಿ ಇವತ್ತು ನಮ್ಮ ಮಕ್ಕಳಲ್ಲಿ ಒಂದು ಮೂಕಿ ಅಭಿನಯ ಮೈಮ್ ಅಂತಕ್ಕಂಥ ಒಂದು ಕಿರು ನಾಟಕ ಪ್ರದರ್ಶನದ ಮುಖಾಂತರ ಜನರಲ್ಲಿ ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ಇವತ್ತು ನಮ್ಮ ಭಾರತದಂತಹ ದೇಶದಲ್ಲಿ ಅಂದರೆ 140 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಅಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಡಿಸೆಂಬರ್ 1 ಸೊ ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಒಂದು ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ನಮ್ಮ ಕಾಲೇಜು ಕಡೆಯಿಂದ ಹಮ್ಮಿಕೊಂಡಿದ್ದೀವಿ. ಸೊ ಇದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಮೈಮನ ಪ್ರದರ್ಶನ ಮಾಡಿದ್ದಾರೆ. ಸೊ HIV ಮತ್ತು ಏಡ್ಸ್ ಹಬ್ಬಿರುವಂತಹ ರೋಗಿಗಳನ್ನು ಸಮಾಜದಿಂದ ನಿಜಕ್ಕೂ ದೂರ ಇಡ್ತಾ ಇದ್ದಾರೆ. ಸೊ ಅವರನ್ನು ನಾವು ಸಮಾಜದಿಂದ ದೂರ ಇಡಬಾರ್ದು, ಅವರೂ ಕೂಡ ನಮ್ಮಂತೆ ಕಾಣಬೇಕು ಅನ್ನುವಂತಹ ಒಂದು ಸಂದೇಶವನ್ನು ನಾವು ನಮ್ಮ ಮಕ್ಕಳ ಮುಖಾಂತರ ನಾವು ಸಮಾಜಕ್ಕೆ ತಿಳಿಯುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಚಿಕಿತ್ಸೆನೂ ಕೂಡ ಇದೆ. HIV ಮತ್ತು ಏಡ್ಸ್ ಹೇಗೆ ಹಬ್ಬುತ್ತೆ ಅನ್ನೋದನ್ನು ಕೂಡ ನಾವು ಅರಿವನ್ನು ಮೂಡಿಸಿದ್ದೀವಿ. ಅದೇ ರೀತಿ ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡು ಜನ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ಬಾರ್ದು, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಈ ಮೇನ್ ಎಂದರೆ ನಾವು ಜನಕ್ಕೆ ಹೇಳ್ಬೋದು, ಆದರೆ ಹೇಳುವಾಗ ಅವರು ಕೇಳಿಸ್ಕೊಂಡಲ್ಲ ಯಾರೂ. ಇದು ಏನಕ್ಕಂದರೆ ನಾವು ಮೇನ್ ಮಾಡಿದ್ರೆ ಅಂದರೆ ಆಕರ್ಷಣೆ. ಅವರು ನೋಡ್ತಾರೆ ನಾವು ಯಾವ ಥರ ಆಕರ್ಷಣೆ, ಅದರಿಂದ ಜನಕ್ಕೆ ಸ್ಫೂರ್ತಿಯಾಗಲಿ, ಅದು ನೋಡಿ ಕಲಿಬೇಕು, ಇನ್ನು ಯಾವ ಥರ ದ್ವೇಷ ಮಾಡಬಾರ್ದು ಅನ್ನೋದೇ ಮೇನ್ ಬಗ್ಗೆ ನಾವು ಒಂದು ಮೈಂಡ್ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಮತ್ತು ಯಾವತ್ತೂ ಯಾರಿಗೂ ದ್ವೇಷ ಮಾಡಬೇಡಿ. ಕಾಲೇಜಿಗೆ ಬಂದಾಗೂ ಅಷ್ಟೇ, ನನ್ನ ಫ್ರೆಂಡ್ಸಿಗೆ ಈ ಥರ ಬಂದಿದೆ ಅಂತ ಮಾಡಿದ್ರೆ ಅವರು ಎಲ್ಲೋ ಹೋಗಿ ಮತ್ತೆ ಅವರ ಸಾವಿಗೆ ಇದಾಗುತ್ತೆ, ನಾವೇ ಕಾರಣ ಆಗುತ್ತೇವೆ. ಅದಕ್ಕೆ ಫ್ರೆಂಡ್ಸ್ ಬಂದರೆ ಪರವಾಗಿಲ್ಲ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಚಿಕಿತ್ಸೆ ನಾವು ಕೊಡಿಸ್ತೀವಿ ಅನ್ನೋ ಕಾರಣದಿಂದ ನೀವು ಎಲ್ಲರೂ ಇದನ್ನು ಧೈರ್ಯ ತುಂಬಬೇಕು. ಅವ್ರಿಗೂ ನೀವು ಹೋಗಬೇಡ, ನೀನು ತುಂಬ ಧೈರ್ಯ ತುಂಬಬೇಕು. ಎಲ್ಲರಾಗಲಿ, ಟೀಚರ್ಸ್ ಆಗಲಿ, ಒಂದು ಸ್ಟೂಡೆಂಟ್ಸ್ ಯಾರೇ ಆಗಲಿ, ಒಂದು ಪೇರೆಂಟ್ಸ್ ಆಗಲಿ, ಎಲ್ಲ ಜನಗಳೆಲ್ಲ ಓಡಾಡ್ತಾ ಇದ್ದರೆ ಅವರು ಏಡ್ಸ್ ಬಂದಿದೆ ಅಂದ್ಬಿಟ್ಟು ದೂರ ಸರಿಬಾರ್ದು ಅನ್ನೋದೇ ನಾವು ಈ ಕಾರಣಕ್ಕಿಂತ ಇಲ್ಲಿ ನಮ್ಮ ಕಾಲೇಜ್ ಕಡೆಯಿಂದ ಒಂದು ಮೈನ್ ಮಾಡ್ಕೊಂಡಿದ್ದೇವೆ.